ನೆಕ್ಸ್ಟು ನಾವು ಹೋಗ್ತಾ ಇರೋದೇ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ. ಇದು ಬಂದುಬಿಟ್ಟು ಅಂದರೆ ದೇವರು ಅಂದರೆ ಇದು ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಇಲ್ಲಿಗೆ ಬೇಟೆ ಆಡೋಕ್ಕೆ ಅಂತ ಬಂದಾಗ ಇಲ್ಲಿ ದೇವಸ್ಥಾನ ಕಟ್ಟಿಸ್ಕೊಂಡಂತಹ ಒಂದು ಪ್ರತೀತಿಯಂತೆ. ಈ ದೇವಸ್ಥಾನದ ಬಗ್ಗೆ ನಿಮಗೆ ನಾವು ಹೇಳೋದಕ್ಕಿಂತ ಇಲ್ಲಿ ನಾವು ಕಂಡಂತಹ ಹಿರಿಯರು ಅವರು ಹೇಳಿದ್ದನ್ನೇ ನೀವು ಕೇಳಿ ಅಂತ ಹೇಳ್ತಾ ನಾನು ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ಲಕ್ಷ್ಮೀ ದೇವಸ್ಥಾನವೂ ಕೂಡ ಇದೆ ನೋಡಿ, ಇದೆ ಲಕ್ಷ್ಮೀ ದೇವಸ್ಥಾನ ಪಕ್ಕದಲ್ಲೇ ಇದೆ. ಮುಂದೆ ಗೊತ್ತಾಗಲ್ಲ ವಿಚಾರ. ನಿಲ್ಸಿದಾರಲ್ಲ ಅವ್ರಂತಿ ಜಮೀನು ಅವ್ರದಂತಿ. ಇಲ್ಲಿ ನಿಂತಾರಲ್ಲ ಅವ್ರದ್ದು ಇವೆಲ್ಲ ಜಮೀನು. ಅವರು ಕಟ್ಸಿರೋದು ಜಮೀನಲ್ಲಿ ಬಂದು ಇದೆಲ್ಲ ಕಾಡು ಅನ್ಕೊಂಡ್ಪಕ್ಕ ನೆಲೆ ಆಗಿ ನನ್ಗೆ ಇಂಥ ಜಾಗದಲ್ಲಿ ಬಂದು ನೆಲೆಸಿದ್ದೀನಿ ಅಂತ ಹೇಳಿ ದೇವಸ್ಥಾನ ಕಟ್ಸ್ಕೊಂಡಿರೋದು. ಬೇಟೆ ಆಡಕ್ ಬಂದು ಬರೀ ಕಲ್ಲಾಗ ಕಟ್ಟವ್ರೆ, ಮಣ್ಣಿಲ್ಲ ಸಿಮೆಂಟ್ ಇಲ್ಲ, ಲೆಕ್ಕ ಬರೀ ಕಲ್ಲು ಬರೀ ಕಲ್ಲೇ ಇವೆಲ್ಲ ಒಂದೇ ರಾತ್ರಿಯಲ್ಲಿ ಕಟ್ಟವ್ರು ಅಂತ ಅವಾಗ ಆ ಕಾಲದಲ್ಲಿ. ಹೌದಾ? ರಾತ್ರಿ ಶುರು ಮಾಡಿ ಬೆಳಕರಕ್ಕೆ ದೇವಸ್ಥಾನ ರೆಡಿ. ಚೋಳರು ಅಂತ ಚೋಳರು 8800 ಏನೋ ವರ್ಷದಿಂದ ನೋಡಿ, ಅಲ್ಲಿದೆ ಅಲ್ಲಿ ಬೋರ್ಡ್ ಇದೆ ನೋಡಿ. ಇದು ಅದು ದೊಡ್ಡದು ಬಸಪ್ಪನ ದೇವಸ್ಥಾನ, ಅದು ಇವರ ಚೋಳರ ಎಲ್ಲ ಅವೆಲ್ಲ ಮೂಲೆ ಶಂಕರನ ದೇವಸ್ಥಾನ ಎಲ್ಲ ಅವರೇ ಕಟ್ಸಿದ್ರು. ಇವಾಗ ಇಲ್ಲಿ ಜನ ಹೆವಿ ಸೇರೋದು ಯಾವಾಗ ವಿಶೇಷವಾಗಿ? ಈಗ ನಾಳೆ ಏಕಾದಶಿ ಇಲ್ಲ, ಭಾನುವಾರ ಅಂತ. ಇದು ಬರುತ್ತಲ್ಲ ಏಕಾದಶಿ ಬರುತ್ತಲ್ಲ, ವೈಕುಂಠ ಏಕಾದಶಿ ಬರುತ್ತಲ್ಲ, ಅವಾಗ ಜನ ಶ್ರಾವಣದಲ್ಲಿ ಇರ್ತಾರೆ. ದಿನ ಬಂದೇ ಇರ್ತದೆ, ಒಕ್ಕಲು ಬಂದೇ ಶನಿವಾರ ಭಾನುವಾರ ಬರ್ತಾರೆ ಜನ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಿಂದ ಎಲ್ಲ ಕಟ್ಟಿ ಬರೀ ಕಲ್ಲಾವಿ ಮನೆ ತುಂಬ ದೇವಸ್ಥಾನ ತುಂಬ. ಈ ಇದಾಗುತ್ತಲ್ಲ ತೇರಾಗುತ್ತೆ ಯಾವಾಗ? ಮಾರ್ಚ್ ಶಿವರಾತ್ರಿಗೆ 15 ದಿನಕ್ಕೆ ಅವಾಗ ಊಟ ಹಾಕ್ತಾರೆ. ಅವಾಗ ಸಖತ್ತು ಜನ ಊಟನು 8-15 ದಿವಸ ಜನ 15 ದಿನ ಸಖತ್ ಜನ. ಬಂದಿಲ್ಲ ಈ ಕಡೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡಿ.